ಇವತ್ತು ನಾವು ಕರಾವಳಿ ಸಿನಿಮಾದ ಬಗ್ಗೆ ಮಾತಾಡೋಣ. ಈ ಚಿತ್ರದಲ್ಲಿ ಬಲರಾಮ್ ಮತ್ತು ಮಹಾವೀರ ಎರಡು ಪ್ರಮುಖ ಪಾತ್ರಗಳು. ಇಬ್ರು ವಿಭಿನ್ನ ಸ್ವಭಾವದವರು, ಹೋರಾಟದ ಹಾದಿ ಒಂದೇ. ಇದು ಕುಟುಂಬ, ಗೌರವ ಮತ್ತು ನ್ಯಾಯಕ್ಕಾಗಿ ನಡೆಯುವ ಹೋರಾಟ. ಎಂತಾಯ್ತು? ಎಂತ ಸಾಗ್ಲಿಲ್ಲ. ಇಲ್ಲಿವರೆಗೆ ಬಂದು ಹೀಗೆ ಮಾಡ್ದ ಭಾರ. ಒಂದು ಸಲ ಸಹ ಗೆದ್ದಿರ್ಲಿಲ್ಲ, ನೀವು ಬಂದ ಮೇಲೆ ಗೆದ್ದಾಗೆ ಆಯ್ತು. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಅಭಿನಯ ವಿಶೇಷ. ಅವರು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಆಕ್ಷನ್ ಮತ್ತು ಭಾವನಾತ್ಮಕ ದೃಶ್ಯಗಳು ಅದ್ಭುತ. ಅವರ ಎನರ್ಜಿ ಸಿನಿಮಾವನ್ನ ಬೇರೆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ. ಇದೊಂದು ಅದ್ಭುತ ಸಿನಿಮಾ. ಒಮ್ಮೊಮ್ಮೆ ನೋಡಿದ ತಕ್ಷಣ ಕರ್ಕೊಂಬರೋ ಮನ್ಸಾಗ್ತದೆ. ಇವರಿಗೂ ಒಂದು ಜೋಡಿ ಆಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗಿ ಸಂಸಾರ ಮಾಡ್ಬೇಕು ಅಂತ ಒಂದು ಸಹ ಇಲ್ಲ ಅಲ್ಲ. ಮೃತ್ಯು ಕೋಟಿ ಚೆನ್ನಯ್ಯ ಕಂಬಳ ನಿಂತು 30 ವರ್ಷ ಆಯಿತು. ಬಲರಾಮನ ಪಾತ್ರದಲ್ಲಿ ಶಕ್ತಿ ಕಾಣಿಸ್ತದೆ. ಅವನು ಜನರಿಗಾಗಿ ನಿಲ್ಲುವ ವ್ಯಕ್ತಿ. ಮಹಾವೀರ ಪಾತ್ರವು ತೀವ್ರತೆಯಿಂದ ಕೂಡಿದೆ. ಇವರ ನಡುವಿನ ಸಂಘರ್ಷವೇ ಮುಖ್ಯ ಆಕರ್ಷಣೆ. ಈ ಘಟನೆಗಳು ಪ್ರೇಕ್ಷಕರನ್ನ ಕಟ್ಟಿ ಹಾಕ್ತವೆ. ಈ ಕರಾವಳಿ ಸಿನಿಮಾ ಇದು ಭಾವನೆಗಳ ಮತ್ತು ಹೋರಾಟಗಳ ಮಿಶ್ರಣವಾಗಿದೆ. ಸಂಗೀತವು ದೃಶ್ಯಗಳಿಗೆ ತೀವ್ರತೆ ನೀಡುತ್ತದೆ. ಕ್ಲೈಮ್ಯಾಕ್ಸ್ ನಿಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಇದೊಂದು ಅದ್ಭುತ ಸಿನಿಮಾ. ಕರಾವಳಿ ಒಂದು ಶಕ್ತಿಶಾಲಿ ಸಿನಿಮಾ. ಕಥಾಹಂದ್ರ ತುಂಬಾ ಚೆನ್ನಾಗಿದೆ. ಬಲರಾಮ ಮತ್ತು ಮಹಾವೀರರ ಕತೆ ಅದ್ಭುತ, ಅಭಿನಯ ಸೂಪರ್. ಈ ಚಿತ್ರವನ್ನು ತಪ್ಪದೇ ನೋಡಿ. ಇದು ನೋಡಲೇಬೇಕಾದ ಸಿನಿಮಾ. ನೀವು ಸಿನಿಮಾ ನೋಡಿದ್ರೆ ನಿಮ್ಮ ರೇಟಿಂಗ್ ಅನ್ನ ಕಾಮೆಂಟ್ ಅಲ್ಲಿ ಹೇಳಿ.